ಜಯಂತ್ ಕಾಫಿ. ಥ್ಯಾಂಕ್ ಯು ಶಾಂತಮ್ಮ. ಅಬ್ಬಾ ಎಷ್ಟು ಸಂತೋಷವಾಗಿದೆಯಾ ನೋಡು. ಹೀಗೆ ನಗ್ತಾ ಇದ್ರೆ ರಾಜ್ಕುಮಾರ್ನ ಥರ ಕಾಣಿಸ್ತೀಯ. ಯಾವಾಗಲೂ ಹೀಗೆ ಇರಪ್ಪ. ರಾಜ್ಕುಮಾರಿನೇ ಇಲ್ದಿರೋವಾಗ ರಾಜ್ಕುಮಾರಂಗೆ ಏನು ಬೆಲೆ ಶಾಂತಮ್ಮ. ಆದರೂ ನೀವು ಹೇಳಿದ ತಪ್ಪಿಲ್ಲ ಬಿಡಿ. ಜಾನ್ವಿಯವರು ರಾಜ್ಕುಮಾರಿನೇ, ನನ್ನ ಹೃದಯಕ್ಕೆ ಮಹಾರಾಣಿ ಅಂತ ಅಂದ್ಕೊಡಿ. ಶಾಂತಮ್ಮ, ಇತ್ತೀಚೆಗೆ ಸ್ವಲ್ಪ ವಿಚಿತ್ರ ನಡೀತಾ ಇದೆ. ನಾನು ಎಲ್ಲಿ ಹೋದರೂ ಜಾನ್ವಿಯವರು ಅಲ್ಲೇ ಇದ್ದಾರೆ ಅಂತ ನಂಗೆ ಅನ್ಸಕ್ಕೆ ಶುರು ಆಗ್ಬಿಟ್ಟಿದೆ ಶಾಂತಮ್ಮ. ಮೊನ್ನೆ ನರಸಿಂಹಯ್ಯನವ್ರ ಮನೆಗೆ ಹೋಗಿದ್ದಲ್ಲ, ಅಲ್ಲಿ ಹಾಗನ್ನಿಸ್ತು. ಚರ್ಚಿಗೆ ಹೋಗಿದ್ದೀನಿ ಶಾಂತಮ್ಮ, ಅಲ್ಲೂ ಅನ್ನಿಸ್ಬಿಡದ. ಎಲ್ಲೋ ಅಲ್ಲೇ ಆಸುಪಾಸಲ್ಲಿ ಜಾನ್ವಿಯವರು ನಿಂತು ನಾನು ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಹಾಗನ್ನಿಸ್ದಾಗೆಲ್ಲ ನನ್ನಲ್ಲಿ ನಾನೇ ಇಲ್ಲ ಅಂತ ಅನ್ಸುತ್ತೆ ಶಾಂತಮ್ಮ. ನೋಡು ನೋಡು, ಇದ್ರ ಮೇಲೆ ಗೊತ್ತಾಗುತ್ತೆ ನಿನ್ನ ಮನಸ್ಸಲ್ಲಿ ನೀನು ಅವ್ರನ್ನ ಎಷ್ಟು ಹಚ್ಕೊಂಡಿದೀಯಾ ಅಂತ. ಹೌದು ಶಾಂತಮ್ಮ, ಚಿನ್ನು ಮರಿ ನನ್ನ ರಕ್ತದ ಕಣಕಣದಲ್ಲೂ ಬೆರೆತು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ನೀನು ಸಮಾಧಾನವಾಗಿರಲಿ ಅಂತ ನಿನ್ನ ಮೆದುಳು ಇಂಥ ಯೋಚನೆಗಳನ್ನೇ ಕೊಡುತ್ತೆ. ಇರ್ಬೋದು ಶಾಂತಮ್ಮ, ಆದರೆ ಚಿನ್ನು ಮರಿ ನನಗೆ ಸಿಗ್ತಾರೆ ಅಂತೀರಾ ಶಾಂತಮ್ಮ? ಹಾಂ, ಸಿಗ್ತಾರೆ, ಖಂಡಿತ ಸಿಗ್ತಾಳೆ. ಇಷ್ಟೊತ್ತಿಗೆ ನನಗೆ ಸಿಕ್ಬಿಡ್ಬೇಕಾಗಿತ್ತು ಶಾಂತಮ್ಮ. ಆದರೆ ಇವನಿದಾನಲ್ಲ, ವಿಶ್ವ ಅನ್ನೋ ಗೂಬೆ, ಅವನಿಂದಾನೇ ಚಿನ್ನುಮರಿ ನನ್ನ ಕೈಗೆ ಸಿಗ್ತಿಲ್ಲ ಶಾಂತಮ್ಮ. ಒಂದೇ ಒಂದ್ಸಲಿ ಜಾನ್ವರ್ ನನಗೆ ಸಿಕ್ಬಿಡ್ಲಿ, ಆಮೇಲೆ ನೋಡಿ ಶಾಂತಮ್ಮ, ಅವನು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ನೋಡು ಈಗ ತಾನೇ ಹೇಳ್ದೆ ತಾನೇ ನೀನು ನಾನು ಬದಲಾಗಿದ್ದೀನಿ ಅಂತ. ಈಗ ಮತ್ತೆ ಅದೇ ಮಾತನ್ನ ಹೇಳ್ತಿದೀಯ. ನೀನು ಈ ರೀತಿ ನಡ್ಕೊಂಡ್ರೆ, ಇಂಥ ಕೆಲಸಕ್ಕೆ ಕೈ ಹಾಕಿದ್ರೆ ಜಾನ್ವಿ ಅವ್ರನ್ನ ಹೊಂದ್ಕೊಳ್ಳೋದಿಲ್ವಾ? ಅವ್ರು ಎಲ್ಲಿದ್ರು ನಿನ್ನನ್ನೇ ನೋಡ್ತಿರ್ತಾರೆ. ಅವ್ರಿಗೋಸ್ಕರನಾದರೂ ನಿನ್ನ ಮನಸ್ಸು ನೀನು ಬದಲಾಯಿಸ್ಕೋಬೇಕಪ್ಪ. ಹೌದು ಶಾಂತಮ್ಮ, ನೀವು ಹೇಳೋದು ಸರಿನೇ. ಆದರೆ ಏನು ಮಾಡಲಿ, ಪ್ರತಿ ಸಲ ಈ ವಿಶ್ವದ ಮುಖ ನನ್ನ ಕಣ್ಣು ಮುಂದೆ ಬಂದರೂ ನನಗೆ ಮೈಯೆಲ್ಲ ಉರಿದು ಹೋಗುತ್ತೆ. ಅಲ್ಲಪ್ಪ ಜಯಂತ್, ಜಾನ್ವಿಯವ್ರಿಗೋಸ್ಕರ ನಿನ್ನ ಮನಸ್ಸನ್ನು ನೀನು ಹಿಡಿತದಲ್ಲಿ ಇಟ್ಕೊಳ್ಳೇಬೇಕು. ಯಾಕೆಂದರೆ ಅವಳ ಫ್ರೆಂಡು ಅಂತ ಹೇಳ್ತೀಯ. ಅವಳ ಫ್ರೆಂಡಿಗೆ ತೊಂದರೆ ಆದರೆ ಜಾನ್ವಿಯವ್ರ ಮನಸ್ಸಿಗೆ ನೋವಾಗೋದಿಲ್ವಾ? ಅಯ್ಯೋ, ಇಲ್ಲೆಲ್ಲ ಗೊತ್ತಿರೋರು ಓಡಾಡ್ತಾ ಇರ್ತಾರೆ. ಯಾರಾದ್ರೂ ನೋಡ್ಬಿಟ್ರೆ ಕಷ್ಟ. ಏನ್ ಮಾಡೋದೀಗ? ಚಂದನ, ಯಾಕಮ್ಮ ಮುಖ ಮುಚ್ಕೊಂಡು ಬರ್ತಾ ಇದೆಯಾ? ಅದು ಅಮ್ಮ, ತುಂಬಾ ಬಿಸಿಲಿದೆಯಲ್ವಾ, ತಲೆ ನೋವ್ತಾ ಇದೆ ಅದಕ್ಕೆ. ಹೌದಾ? ಮೊದಲೇ ಗೊತ್ತಿದ್ರೆ ಛತ್ರಿ ತಗೊಂಡ್ಬರ್ಬೋದಾಗಿತ್ತು. ಅಯ್ಯೋ, ಪರವಾಗಿಲ್ಲ ಅಮ್ಮ. ಸರಿ ಬಾ. ಚಂದನ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು, ಆದ್ರೆ ಮನೇಲಿ ಯಾರ ಹತ್ರನೂ ಹೇಳ್ಬಾರ್ದು. ಇಲ್ಲಮ್ಮ, ಹೇಳಲ್ಲ, ಹೇಳಿ. ನಾನು ಇಲ್ಲಿಗೆ ಬಂದಿರೋದು ದೇವಸ್ಥಾನಕ್ಕೆ ಹೋಗೋಕ್ಕಲ್ಲಮ್ಮ, ನನ್ನ ನಾದ್ನಿನ್ ನೋಡೋಕ್ಕೋಸ್ಕರ. ಅಂದ್ರೆ ನಿಮ್ ನಾದ್ನಿ ತುಮಕೂರಲ್ಲೇ ಇರೋದಾ? ನಮ್ಮವ್ರಿಗೆ ಹೇಳ್ದೆ, ಹೋಗೋದು ಬೇಡ ಅಂತ ಹೇಳಿದ್ರು. ಅದಕ್ಕೆ ಅವ್ರ ಹತ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಬಂದಿದ್ದೀನಿ. ನೀನು ಬಾ ನನ್ನ ಜೊತೆ, ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ. ಸರಿ, 1 ನಿಮಿಷ ಇರು, ಫೋನ್ ಮಾಡ್ಬಿಟ್ಟು ಬರ್ತೀನಿ. ಅಯ್ಯೋ ದೇವ್ರೆ, ಅವ್ರು ಯಾರಾದ್ರೂ ನಮ್ಮವರೇ ಆಗಿದ್ರೆ ಅಥವಾ ಅಪ್ಪ ಅಮ್ಮಂಗೆ ಗೊತ್ತಿರೋರಾಗಿದ್ರೆ ಬೇಡ ಬೇಡ, ಹೇಗಾದ್ರೂ ಮಾಡಿ ಇದನ್ನ ತಪ್ಪಿಸ್ಕೋಬೇಕು. ಹಲೋ ಅದಕ್ಕೆ. ಲಕ್ಷ್ಮಿ, ನಾನು ನಿಮ್ಮೂರಿಗೆ ಬಂದಿದ್ದೀನಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಮ್ಮ. ಎಲ್ಲಿಗೆ ಬರ್ಲಿ? ನಿಮ್ಮ ಮನೆಗೆ ಬಂದ್ಬಿಡ್ಲಾ? ಬೇಡ ಅದಕ್ಕೆ, ಆ ಮನೆ ಹತ್ರ ಹೋಗೋದು ಬೇಡ. ಯಾಕೆ, ನಿನ್ ಮನೇಲಿ ಇಲ್ವಾ? ನೀವು ಬನ್ನಿ ಅದಕ್ಕೆ, ನಾನೆಲ್ಲ ಹೇಳ್ತೀನಿ. ಸರಿ, ಆಯ್ತು. ಚಂದನ, ಬಮ್ಮ ಇಲ್ಲಿ.
ಸಿದ್ದು ಅವರೇ, ಇವತ್ತು ಅತ್ತೆ ಹೇಳಿದ್ದೆಲ್ಲ ಹರೀಶ್ ಬಂದು ನನ್ನ ಹತ್ರನೇ ಹೇಳ್ಕೊಂಡಿದ್ದಿದ್ರೆ ನಾನೇ ಏನೋ ಮಾಡ್ಬೋದಾಗಿತ್ತು. ನಾನು ಇಲ್ಲೇ ಇದ್ದೀನಲ್ವಾ, ಬಾ ಅಕ್ಕ, ಅಪ್ಪ ಅಮ್ಮನ ಹತ್ರ ಹೋಗಿ ಮಾತಾಡೋಣ ಅಂತ ಹೇಳಿದಿದ್ರೆ ಆಗ್ತಿತ್ತು. ಅದನ್ನ ಬಿಟ್ಟು ಚಿಕ್ಕ ಮಕ್ಕಳ ಥರ ಮನೆಯವ್ರ ಹತ್ರ ಹೇಳ್ಕೊಂಡಿದ್ದಾನೆ ಅನಿಸುತ್ತೆ. ಅದೇ ಇದಕ್ಕೆಲ್ಲ ಕಾರಣ ಆಗಿರೋದು. ಆದ್ರೂ ನಮ್ಮ ಅವ್ವ ಹೊಸಿ ದುಡುಕಿ ಮಾತಾಡ್ಬಿಡ್ತಾಳೆ. ಬೇಜಾರು ಮಾಡ್ಕೊಬಿಡಿ ಮೇಡಮ್ ಅವರೇ. ಸಿದ್ದು ಅವರೇ, ಅತ್ತೆ ಏನು ತಪ್ಪು ಹೇಳಿದ್ರು ಹೇಳಿ? ಅವರಿಗೆ ನಮ್ಮ ಅಪ್ಪ ಅಮ್ಮನ ಪರಿಸ್ಥಿತಿ ಗೊತ್ತಿಲ್ಲ. ಹರೀಶ್ ಏನು ಹೇಳಿದಾನೋ ಅದನ್ನೇ ಕಿವಿಗೆ ಹಾಕ್ಕೊಂಡು ಇಷ್ಟೆಲ್ಲ ಮಾತಾಡಿದ್ದಾರೆ. ಕತ್ಲಲ್ಲಿರೋರಿಗೆ ಬೆಳಕಲ್ಲಿರೋರು ಕಾಣಿಸ್ತಾರೆ, ಆದರೆ ಬೆಳಕಲ್ಲಿರೋರಿಗೆ ಕತ್ಲಲ್ಲಿರೋರು ಕಾಣಿಸಲ್ಲ. ಬೇಜಾರಾಗಬೇಡಿ ಮೇಡಮ್ ಅವರೇ. ಆದ್ರೂ ನೀವು ಯಾಕೆ ಒಬ್ಬನಿಗೆ ಇದರಲ್ಲಿ ನಿಮ್ಮ ತಪ್ಪೇನು ಇಲ್ಲ ಅಂತ ಹೇಳಿಲ್ಲ? ಹೇಳಿದ್ರೆ ಅವಳು ಸುಮ್ಮನೆ ಇರ್ತಾರಲ್ವೇ? ಸಿದ್ದು ಅವರೇ, ನನ್ನ ತಪ್ಪಿಲ್ಲ ಅಂತ ಹೇಳಿದಿದ್ರೆ ಅವ್ರ ತಪ್ಪು ಅಂತ ಆಗ್ತಿತ್ತು ಅಲ್ವಾ? ಮಾತಿಗೆ ಮಾತು ಬೆಳೆಸೋದಕ್ಕಿಂತ ಸುಮ್ಮನಿರೋದೇ ಒಳ್ಳೇದು ಅಂತ ಅನ್ನಿಸ್ತು. ಅದು ಅಲ್ಲದೆ ಒಳಗಿರೋ ಕೋಪನ ಹೊರಗೆ ತೆಗೆದ್ರೆ ಅತ್ತೆ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಸುಮ್ಮನಿದ್ದೆ. ಬಾ ಏನು ಮೇಡಮ್ ಅವರೇ, ಯಾವಾಗಲೂ ಕಣ್ಣಲ್ಲಿ ಪಟ್ಟಂತ ಕಾವೇರಿ ನದಿಯೇ ಹರಿಯೋದು, ಆದ್ರೆ ಇವತ್ತು ಇಷ್ಟೊಂದು ಧೈರ್ಯ ಎಲ್ಲಿದೆ ಬಂದು ಮೇಡಮ್ ಅವರೇ? ಇದು ಧೈರ್ಯ ಅಲ್ಲ ಸಿದ್ದು ಅವರೇ, ತಾಳ್ಮೆ. ಜೀವನದಲ್ಲಿ ಎಷ್ಟೇ ಮಾತಾಡಿದ್ರು ಅಷ್ಟೇ ಮಾತಾಡದೆ ಇರೋದು ಮುಖ್ಯ ಆಗುತ್ತೆ. ಇಷ್ಟೊಂದು ಖುಷಿ ಉಂಟದೆ.